ಕಾವೇರಿ ನದಿ ನೀರು ನಿಯಂತ್ರಣಾ ಸಮಿತಿ 3,500 ಕ್ಯೂಸೆಕ್ಸ್ ನೀರನ್ನು KRS ಅಣೆಕಟ್ಟೆಯಿಂದ ಪ್ರತಿನಿತ್ಯ 15 ದಿನಗಳವರೆಗೆ ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ಇವತ್ತು ಆದೇಶ ಮಾಡಿದೆ. ಇದು ತೀವ್ರವಾಗಿ ಖಂಡನೀಯ ವಿಚಾರ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಈ ಆದೇಶವನ್ನು ತೀವ್ರವಾಗಿ ಖಂಡಿಸುತ್ತದೆ. ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಸರ್ಕಾರ ಈ ಆದೇಶವನ್ನು ಆಕ್ಷೇಪ ಎತ್ತಿರುವಂಥದ್ದನ್ನು ಸಮಿತಿ ಸ್ವಾಗತ ಮಾಡುತ್ತೆ. ಇದೇ ಗಟ್ಟಿ ನಿಲುವಿನಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ತಮಿಳುನಾಡಿಗೆ ಬಿಡೋದಕ್ಕೆ ಅವಕಾಶ ತಗೊಳ್ಬಾರ್ದು ಅನ್ನುವಂಥ ಮನವಿನೂ ಕೂಡ ಸಮಿತಿ ಮಾಡುತ್ತೆ. KRS ಅಣೆಕಟ್ಟೆಯಲ್ಲಿ ಈಗ 91 ಅಡಿ ನೀರಿದ್ದು ಪ್ರಸ್ತುತ ಜಾನುವಾರಿಗೆ ಇದು ಕುಡಿಲಿಕ್ಕೇ ಸಾಕಾಗುವುದಿಲ್ಲ ಅನ್ನುವಂಥ ವಿಷಯ ಇರುವಾಗ ಮತ್ತು 3,500 ಕ್ಯೂಸೆಕ್ಸ್ ನೀರನ್ನು ಎಲ್ಲಿಂದ ತಂದು ಬಿಡೋದು? ಹಾಗಾಗಿ ಪ್ರಾಧಿಕಾರ ಮೊನ್ನೆ 27ನೇ ತಾರೀಕು ನಡೆದಂಥ ಸಭೆಯಲ್ಲಿ ಏನು ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತು, ಅದೇ ಆದೇಶವೇ ವಾಸ್ತವವಾದದ್ದು. ಹಾಗಾಗಿ ಒಂದು ಪ್ರಾಧಿಕಾರದ ಆದೇಶ ಜೊತೆಗೆ ಕರ್ನಾಟಕ ಸರ್ಕಾರದ ಒಂದು ನಿಲುವು ಸ್ಪಷ್ಟವಾಗಿದೆ. ಅದನ್ನು ನಾವು ಸಮಿತಿ ಸ್ವಾಗತಿಸ್ತೀವಿ. 3,500 ಕ್ಯೂಸೆಕ್ಸ್ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ನೀರು ಬಿಡುವ ನಿರ್ಧಾರಕ್ಕೆ ಮತ್ತೆ ಬರೋದೇ ಆದರೆ ಸಮಿತಿಯಿಂದ ನಾವು ತೀವ್ರವಾಗಿ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ.